ನಮಸ್ಕಾರ ಗುರು ಹೊರೆಯರೆ, ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ಸೇಮ್ ಚಿಕ್ಕಮಂಗ್ಳೂರ್ ಫೀಲ್ ಬರುವಂತಹ ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಮುಂದೆ ಹೇಳ್ತೀನಿ ಯಾವ ಊರು ಏನು ಎತ್ತ ಅಂತ. ನಮಸ್ಕಾರ ಗುರು ಹೊರೆಯರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಅಮೂಲ್ಯವಾದ ಜಾಗಗಳಿಗೆ ಹೋಗ್ತಾ ಇದ್ದೀನಿ. ನಾನು ಬಹಳ ವರ್ಷಗಳ ನಂತರ ಈ ಜಾಗಕ್ಕೆ ಬರ್ತಿರೋದು. ಕ್ರೇಜಿ ಆಗೈತೆ ಜಾಗ, ಫುಲ್ಲು ಗ್ರೀನರಿ. ಯಾವುದೋ ಒಂದು ಹೂವು ನೋಡಿದೆ, ಚೆನ್ನಾಗೈತೆ. ತಡ್ರಿ ತೋರಿಸ್ತೀನಿ. ಹೂವು ಅನ್ಕೊಂಬಿಟ್ಟು ನಂದು ಎದೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ನಮಸ್ಕಾರ ಗುರುವರೇ, ಎಲ್ಲರೂ ಹೇಗಿದ್ದೀರಾ? ಇನ್ನೇನೊಂದು ಇಯರ್ ಐತೆ, ಹತ್ತಿದ್ದೀನಿ. 70% ಹತ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಬನ್ನಿ ಹೋಗೋಣ, ನೋಡೋಣ. ಈಗ ಸ್ವಲ್ಪ ದಾರಿ ಚೆನ್ನಾಗಿದೆ. ಈಗ ಇದೆಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಹೋದ್ಸಲ ಹಿಂಗಾಸ್ ಬಂದಿದ್ದು ಅನ್ನೋದೇ ನನಗೆ ಡೌಟು. ಎಲ್ಲೋ ಮೇಲೆ ದಾರಿಗಳೆಲ್ಲ ಹತ್ಕೊಂಡು ಹೋಗಿದ್ದು ಗ್ಯಾಪ್ನ ನೋಡ ಯಾವ ಥರ ಇದೆ ಏನು ವ್ಯೂ ನೋಡಿ, ಏನು ಸಕ್ಕತ್ತಾಗಿದೆ. ಕಡೆಯಿಂದ ಹೋದರೆ ಒಂದು ವ್ಯೂ ಕಾಣುತ್ತೆ, ತೋರಿಸ್ತೀನಿ. ನೋಡ್ತಾ ಇರಿ, ಕಲ್ಲುಗಳು, ಬಂಡೆಗಳು ಎಲ್ಲ ಹತ್ಕೊಂಡು ಹೋಗಬೇಕು. ವಾವ್, ಬಂಡೆ ಮೇಲೆ ಹತ್ತಿದ್ದೀನಿ. ಈಗ ನೋಡಿ, ಅದ್ಭುತವಾದ ವ್ಯೂ. ವಾವ್, ಕ್ರೇಜಿ ಗುರು. ಅಬ್ಬಬ್ಬ, ಈ ಬೆಟ್ಟಗಳಲ್ಲಿ ಹಲವಾರು ರೀತಿಯ ಕಾಯಿಗಳು, ಹಣ್ಣುಗಳು ಇರ್ತವೆ. ಈ ಕಾಯಿ ಯಾವುದು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಏನು ಕಾಯೋ ಗೊತ್ತಿಲ್ಲ, ಫುಲ್ ಗಟ್ಟಿ ಐತೆ ಗುರು, ಫುಲ್ ಗಟ್ಟಿ. ಫುಲ್ ಹಾರ್ಡ್ ಐತೆ. ನೋಡೋಣ ಚಚ್ಚಿ ಒಂದ್ಸಲ. ಸಿಕ್ಕಾಪಟ್ಟೆ ಗಟ್ಟಿ ಐತೆ ಗುರು, ಏನು ಕಾಯೋ ಗೊತ್ತಿಲ್ಲ. నేను ಹತ್ರ ಬಂದಿದ್ದೀನಿ ವ್ಯೂ ಪಾಯಿಂಟ್ಗೆ. ಚಿಕ್ಕನ ಹಳ್ಳಿಲಿ ಈ ಥರ ವ್ಯೂ ಪಾಯಿಂಟು ಕ್ರೇಜಿ. ವಾವ್, ಕ್ರೇಜಿ ಗುರು. ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ಗುರುವರ್ಯರೇ. ಕ್ರೇಜಿ ನಿಜ. ನಾನು ಚಿಕ್ಕಮಂಗ್ಳೂರಲ್ಲಿ ಯಾವ ಥರ ಫೀಲ್ ಮಾಡ್ತೀವೋ ಅದೇ ಥರ ಫೀಲಿಂಗ್ ಕೂಡ ನಮ್ಮ ಚಿಕ್ಕನಾಯಕನಹಳ್ಳಿಲಿ ಕೂಡ ಇದೆ. ಯಾರು ಬೇಕಾದರೂ ಬಂದು ಈ ಜಾಗನ ಫ್ರೀಯಾಗಿ ನೋಡ್ಬೋದು. ಯಾವುದೇ ಎಂಟ್ರಿ ಫೀಸು, ಟಿಕೆಟ್ ಯಾವ ಥರದ್ದು ಇಲ್ಲ. ದಯವಿಟ್ಟು ನಿಮಗೆ ಚಿಕ್ಕಮಂಗ್ಳೂರು ಹೋಗೋಕ್ಕಾಗಲಿಲ್ಲ ಅಂದರೆ ಈ ಜಾಗನ ಖಂಡಿತ ಬಂದು ಹೋಗ್ಬೋದು. ನಮ್ಮ ತುಮಕೂರು ತಾಲೂಕಿಗೆ ಇದೊಂಥರ ಹೆಮ್ಮೆವಾದ ಜಾಗ ಅಂತಲೇ ಹೇಳ್ಬೋದು. ಅಂಥ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಕೂಡ ಆಗ್ತದೆ. ಏನಪ್ಪ ಅಂತಂದರೆ ನೋಡಿ, ದಾರಿ ತೋರಿಸ್ತೀನಿ ನಿಮಗೆ. ಸುತ್ತು ಕಣಿವೆ ಅಂತ ಅಂದ್ಬಿಟ್ಟಿದ್ರೆ ಹೆಸರೇನೆ. ನೋಡಿ ಅಲ್ಲಿ ಏನು ಕಟಿಂಗ್ ಇದೆ ಆ ಥರದವೇನೆ ಹಲವಾರು ಕಟಿಂಗ್ಗಳಿದ್ದಾವೆ. ನೋಡಿ ಅಲ್ಲೊಂದಿದೆ ಆ ಥರ ನೋಡಿ, ಅಲ್ಲಿ ಲಾಸ್ಟಲ್ಲಿ ಅಲ್ಲಿ ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಿದೆ. ಆ ಥರ ಹಲವಾರು ಸುತ್ತು ಕಣಿವೆಗಳ ಸುತ್ತಲೂ ಬಂದು ಒಂದು ಅದ್ಭುತವಾದ ಜಾಗವನ್ನು ನೋಡುವ ಸೌಂದರ್ಯವೇ ಬೇರೆ ಅಂತ ಹೇಳ್ತಾ, ಈ ಜಾಗನ ನೀವು ಕೂಡ ಸೌಂದರ್ಯವನ್ನು ಸವಿಬೇಕು ಅಂತ ಹೇಳ್ತಾ, ಈ ವಿಡಿಯೋಗೆ ಸಾಟಿನೇ ಇಲ್ಲ ಗುರು. ಕ್ರೇಜಿ ಎಕ್ಸ್ಪೀರಿಯೆನ್ಸು, ಅದ್ಭುತವಾಗಿದೆ. ನೋಡೋರ್ಗಂತೂ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ನಿಜ ಹೇಳ್ತೀನಿ ಗುರುವರ್ಯರೇ, ಏನೇ ಆಗಲಿ ಈ ಸಿಟಿಗಿಂತ ನಮ್ಮ ಹಳ್ಳಿ ವಾತಾವರಣ ಮತ್ತು ಕಾಡು ಪ್ರದೇಶ ಮತ್ತು ಬೆಟ್ಟ ಗುಡ್ಡಗಳ ಸಾಲಿನ ಪ್ರದೇಶವೇ ನಮಗೆ ತುಂಬ ಇಷ್ಟ ಆಗ್ತದೆ. ಯಾಕೆ ಅಂತಂದರೆ ಪೀಸ್ಫುಲ್ಲಾಗಿರುತ್ತೆ, ಯಾವುದೇ ಗಲಾಟೆ ಯಾವುದೇ ಇರಲ್ಲ, ಮತ್ತು ಮೈಂಡ್ ಕೂಡ ಫುಲ್ಲು ಫ್ರೆಶ್ ಆಗುತ್ತೆ. ದಯವಿಟ್ಟು ಹೇಳ್ತೀನಿ, ನೀವು ಒಂದೊಂದು ಸಲ ಅವಾಗವಾಗ ನಿಮಗೆ ಯಾವಾಗ ಬೇಜಾರಾಗುತ್ತೆ
ನೋವಾಗುತ್ತೆ. ಏನೇ ಆದ್ರೂ ಒಂದು ಸೆಕೆಂಡು ಮೈಂಡೆಲ್ಲ ಫ್ರೀ ಆಗಬೇಕು ಅಂತಂದರೆ ಈ ಥರವಾದ ಸೈಲೆಂಟಾಗಿರೋಂಥ ಜಾಗಗಳಿಗೆ ನೀವು ಭೇಟಿ ಕೊಡಲೇಬೇಕು. ಯಾಕೆ ಅಂತಂದರೆ ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜಸ್ ಮಾಡ್ತಾಯಿರಿ ಅವಾಗವಾಗ. ಇಲ್ಲಾಂದ್ರೆ ಒಂದೇ ಥರ ಸ್ಟಿಕ್ ಆನ್ ಆಗಬೇಡಿ. ಒಂದೇ ಥರ ಇದ್ದರೆ ದಯವಿಟ್ಟು ಚೆನ್ನಾಗಿರಲ್ಲ, ನಿಜ ಚೆನ್ನಾಗಿರಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ದೀನಿ. ನಿಮಗೂ ಕೂಡ ಆ ಥರ ಏನಾದರೂ ಅನಿಸಿದರೆ ಪೀಸ್ಫುಲ್ಲಾಗಿ ಒಳ್ಳೆ ಯಾವ್ದಾದ್ರು ಜಾಗಗಳು ನೋಡಿಕೊಂಡು ಈ ಥರವಾದ ಅದ್ಭುತವಾದ ಅಮೋಘವಾದ ಜಾಗಗಳನ್ನ ವ್ಯೂಗೆ ಬರ್ತಾಯಿರಿ. ಮುಗೀತು, ಇಳಿತಾ ಇದ್ದೀನಿ. ಸುತ್ಕಣಿವೆ ಕಂಪ್ಲೀಟಾಗಿ ಹತ್ತಿ ಸುಸಜ್ಜಿತವಾಗಿ ಇಳಿತಾ ಇದ್ದೀನಿ. ಅಂದರೆ ಆರಾಮಾಗಿ ಇಳಿತಾ ಇದ್ದೀನಿ ಕಂಪ್ಲೀಟಾಗಿ. ಅದ್ಭುತವಾದಂಥ ಜಾಗ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಥರ ಜಾಗಗಳಿಗೆ ಯುವಕರು ಕೂಡ ಬರ್ಬೋದು, ಫ್ಯಾಮಿಲಿ ಕೂಡ ಬರ್ಬೋದು. ಆದರೆ ಪ್ಲ್ಯಾಸ್ಟಿಕ್ಕು ಮತ್ತು ಆ ಥರದವು ಈಗ ನಿಮಗೆ ಗೊತ್ತಲ್ಲ, ಕ್ಲೀನ್ ಸಿಟಿ ಅಂತ ಅಂದಮೇಲೆ ನಮ್ಮ ದೇಶ ಕೂಡ ಕ್ಲೀನಾಗಿರಬೇಕು, ನಮ್ಮ ರಾಜ್ಯ ಕೂಡ ಕ್ಲೀನಾಗಿರಬೇಕು, ಮತ್ತು ಈ ಥರ ಪರಿಸರ ಕೂಡ ನೀಟಾಗಿರಬೇಕು. ಅದಕ್ಕೋಸ್ಕರ ಏನೇ ಕಷ್ಟ ಆದರೂ ಪರಿಸರನ ಚೆನ್ನಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ಪ್ಲ್ಯಾಸ್ಟಿಕ್ನ ನಿಷೇಧ ಮಾಡಿ ಅಂತ ಹೇಳ್ತಾ ನಾನು ಕೆಳಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ.